ಹಲೋ ಮ್ಯಾಜಿಕಲ್ ವ್ಯೂವರ್ಸ್, ಇವತ್ತು ನಿಮ್ಮ ಜೀವನದ ರಿಲೇಷನ್ಶಿಪ್ಸ್ನ ಹೀಲ್ ಮಾಡೋ ಅಂತಹ ಒಂದು ವಂಡರ್ಫುಲ್ ಆದಂತಹ ಹೀಲಿಂಗ್ ಪ್ರೇಯರ್ ನಾನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಸೊ ಯಾರ್ಯಾರಿಗೆಲ್ಲ ರಿಲೇಷನ್ಶಿಪ್ ಇಶ್ಯೂಸ್ ಇದೆ, ಸೊ ಅವ್ರಿಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಅವ್ರಿಗೂ ಇದರ ಉಪಯೋಗ ಸಿಗಲಿ. ನನ್ನ ಚಾನಲ್ನಲ್ಲಿ ಇನ್ನೊಂದು ಮೆಡಿಟೇಷನ್ ಕೂಡ ಇದೆ, ಓಪನೋಪನೋ ಮತ್ತು ರೇಖಿ ಚೀಬಲ್ನ ಯೂಸ್ ಮಾಡಿಕೊಂಡು ಹೇಗೆ ಸಂಬಂಧನ ಹೀಲ್ ಮಾಡ್ಕೋಬಹುದು ಅಂತ. ಸೊ ಅದು ಕೂಡ ಇನ್ನೂ ನೋಡಿಲ್ಲ ಅಂದರೆ ಅದನ್ನು ವಾಚ್ ಮಾಡಿ. ಸೊ ಅದನ್ನು ಯಾವುದೇ ಪ್ರೇಯರನ್ನು 21 ಡೇಸ್ ಮಾಡಿದಾಗ ಮಾತ್ರ ಅಲ್ಲಿ ಶಿಫ್ಟನ್ನು ನೀವು ಫೀಲ್ ಮಾಡಬಹುದು. ಹಾಗಾಗಿ ಸೊ ಈ ಪ್ರೇಯರನ್ನು ಕೂಡ 21 ದಿನ ಮಾಡಿ. ಮೊದಲು ನಿಮ್ಮ ಜೀವನದಲ್ಲಿ ಯಾರ ರಿಲೇಷನ್ಶಿಪ್ಪನ್ನು ನೀವು ಸರಿ ಮಾಡ್ಕೋಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮತ್ತು ಅವರ ಬಗ್ಗೆ ನಿಮ್ಮ ಇಮೋಷನ್ಸ್ ಏನಿದೆ, ಸೊ ಓಪನೋದಲ್ಲಿ ಇಮೋಷನ್ಸ್ನ ನಾವು ಫೈಂಡ್ ಔಟ್ ಮಾಡಿಕೊಂಡು ಅದನ್ನು ಹೀಲ್ ಮಾಡಿದ್ರೆ ಬಹಳ ಬೇಗ ಸಮಸ್ಯೆ ನಮ್ಮಿಂದ ದೂರ ಆಗುತ್ತೆ. ಸೊ ಹಾಗಾಗಿ ಆ ವ್ಯಕ್ತಿ ಬಗ್ಗೆ ನಿಮಗೆ ಏನು ನೆಗೆಟಿವ್ ಫೀಲಿಂಗ್ಸ್ ಇದೆ, ಸೊ ಅದನ್ನು ಫೈಂಡ್ ಔಟ್ ಮಾಡಿ. ಫಸ್ಟು ಅದನ್ನು ಫೈಂಡ್ ಔಟ್ ಮಾಡಿದ್ರೆ ನಮ್ಮ ಅರ್ಧ ಸಮಸ್ಯೆ ಮುಕ್ತಾಯ ಆದಂಗೆ. ಸೊ ಆ ವ್ಯಕ್ತಿನ ನೆನೆಸ್ಕೊಳ್ಳಿ. ಸೊ ನಿಮಗೇನೆಲ್ಲ ಫೀಲ್ ಆಗ್ತಾಯಿದೆ ಅದನ್ನು ಒಂದು ಹಾಳೆನಲ್ಲಿ ಬರೀರಿ. ಸೊ ಬರೆದಾಯ್ತಲ್ಲ, ಬರೆದಾದ್ಮೇಲೆ ಈಗ ನಾನು ನೆಕ್ಸ್ಟ್ ಏನು ಪ್ಲೇಸಸ್ ಹೇಳ್ತೀನಿ. ಸೊ ಆದಮೇಲೆ ನಿಮ್ಮ ಒಂದು ಕೈಯನ್ನು ಇಡಿ, ಇನ್ನೊಂದು ಕೈಯನ್ನು ಬಲಗೈಯನ್ನು ನಿಮ್ಮ ಹಾರ್ಟ್ ಮೇಲಿಡಿ. ಅದನ್ನು ಸರ್ಕ್ಯುಲರ್ ಮೋಷನಲ್ಲಿ ಫೀಲ್ ಮಾಡ್ತಾ ಆ ಎಮೋಷನ್ಸ್ ಎಲ್ಲ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂತ ಕೈ ಆಡಿಸ್ತಾ ಇರಿ. ಸೊ ಕ್ಲೋಸ್ ಯುವರ್ ಐಸ್, ಬ್ರೀದ್ ಇನ್. ಉಸಿರನ್ನು ಒಳಗಡೆ ತಗೊಳ್ಳುವಾಗ ಆ ವ್ಯಕ್ತಿ ಮುಖವನ್ನು ನಿಮ್ಮ ಎರಡು ಹುಬ್ಬುಗಳ ಮಧ್ಯೆ ವಿಜುವಲೈಸ್ ಮಾಡಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಸೊ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ನೀವೇ ತಗೋಬೇಕು. ಆಗ ಮಾತ್ರ ಹೀಲ್ ಆಗೋದಕ್ಕೆ ಸಾಧ್ಯ. ಯಾಕೆಂದರೆ ನಮ್ಮ ಮೆಮೊರೀಸ್ ಏನಿರುತ್ತೆ ಅದರಂತೆ ನಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳು ಬಿಹೇವ್ ಮಾಡ್ತಾರೆ. ಸೊ ಇದನ್ನು ನಾನು ತುಂಬ ವಿಡಿಯೋಸಲ್ಲಿ ಹೇಳಿದ್ದೀನಿ. ಹಾಗಾಗಿ ಏನೆಲ್ಲ ನೀವು ಅವರಿಂದ ಸಿಚುವೇಶನ್ಸ್ ಬರ್ತಾ ಇದೆ ಅದರ ರೆಸ್ಪಾನ್ಸಿಬಿಲಿಟಿನ ನಾವೇ ತಗೋಬೇಕು. ಸೊ ಹೇಳಿ, ಐ ಟೇಕ್ 100% ರೆಸ್ಪಾನ್ಸಿಬಿಲಿಟಿ ಫಾರ್ ಆಲ್ ದ ಇಮೋಷನ್ಸ್ that I am feeling right now about this person. ಸೊ ದಿಸ್ ಪರ್ಸನ್ ಅಂದಾಗ ನೀವು ಯಾವ ವ್ಯಕ್ತಿ, ಅವ್ರ ಸಂಬಂಧ ಏನು ಅಂತ ಹೇಳಿ ಅಲ್ಲಿ ಜೊತೆಯಲ್ಲಿ ಹೇಳಿ. ನಾನೀಗೇನೆಲ್ಲ ಧನಾತ್ಮಕ ಭಾವನೆಗಳನ್ನು ಈ ವ್ಯಕ್ತಿ ಬಗ್ಗೆ ಫೀಲ್ ಮಾಡ್ತಾ ಇದ್ದೀನಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಾನೇ ತಗೋತಾ ಇದ್ದೀನಿ. ಸೊ ಡಿಯರ್ ಫೀಲಿಂಗ್ಸ್, ಇಮೋಷನ್ಸ್, ಐ ಆಮ್ ಸಾರಿ, please forgive me, thank you, I love you. Dear emotions, I'm sorry, please forgive me, thank you, I love you. Dear emotions, I'm sorry, please forgive me, thank you, I love you. Dear emotions, I'm sorry, please forgive me, thank you, I love you. I'm sorry, ಈ ಫೀಲಿಂಗ್ಸನ್ನು ನಾನೇ ಕ್ರಿಯೇಟ್ ಮಾಡಿದ್ದು, ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ತಗೊಳ್ಳದೇ ಇದ್ದದ್ದಕ್ಕಾಗಿ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಇಷ್ಟು ದಿನ ನಾನು ಇದನ್ನು ಹೀಲ್ ಮಾಡಬೇಕು ಅನ್ನೋ ಜವಾಬ್ದಾರಿಯನ್ನು ತಗೊಳ್ಳದೇ ಇದ್ದದ್ದಕ್ಕಾಗಿ ಥ್ಯಾಂಕ್ ಯು. ಈಗ ಆ ಆಪರ್ಚುನಿಟಿಯನ್ನು ನನಗೆ ನೀಡಿದ್ದಕ್ಕಾಗಿ ಐ ಲವ್ ಯು ಯೂನಿವರ್ಸ್. ಈ ಆಪರ್ಚುನಿಟಿನ ನೀವು ನನಗೆ ಕೊಟ್ಟಿದ್ದಕ್ಕಾಗಿ ಐ ಆಮ್ ಸಾರಿ, please forgive me, thank you, I love you. I'm sorry, please forgive me, thank you, I love you. I'm sorry, please forgive me, thank you, I love you. I'm sorry, please forgive me, thank you, I love you. I'm sorry, please forgive me, thank you, I love you. I'm sorry, please forgive me, thank you, I love you. I'm sorry, please forgive me, thank you, I love you. I'm sorry, please forgive me, thank you, I love you. I'm sorry,
please forgive me, thank you, I love you. I'm sorry, please forgive me, thank you, I love you. I'm sorry. ನನ್ನ ಭಾವನೆಗಳಿಗೆ ನಾನು ಹೆಚ್ಚಿನ ಬೆಲೆ ಕೊಟ್ಟು ನಿಮ್ಮ ಭಾವನೆಗಳಿಗನ್ನು ನಾನು ಕಡೆಗಣಿಸಿದ್ದಕ್ಕಾಗಿ ಪ್ಲೀಸ್ ಫರ್ಗಿವ್ ಮೀ. ನೀವೇನು ಹೇಳ್ತಾ ಇದ್ದೀರಾ ಅನ್ನೋದು ನಾನು ಕೇಳಿಸ್ಕೊಂಡ್ಲೇ ಇಲ್ಲ. ಥ್ಯಾಂಕ್ ಯು. ಸೊ ನನ್ನ ನೆಗ್ಲಿಜೆನ್ಸಿ ಇದ್ದರೂ ಕೂಡ ನೀವು ನನ್ನ ಸಹಿಸ್ಕೊಂಡಿದ್ದಕ್ಕಾಗಿ ಐ ಲವ್ ಯು ಯೂನಿವರ್ಸ್. ನನಗೆ ಈ ಸಂಬಂಧದಿಂದ ಏನೋ ಪಾಠನ ನೀವು ಕಲಿಯೋದಕ್ಕೆ ಇವರನ್ನು ನನ್ನ ಜೀವನದಲ್ಲಿ ತಂದಿದ್ರಿ. ಸೊ ನಾನು ಅದಕ್ಕೆ ಬದ್ಧರಾಗಿದ್ದೀನಿ, ಅದನ್ನು ನಾನು ಕಲ್ತಿದ್ದೀನಿ. ಸೊ ಇನ್ನು ನಮ್ಮಿಬ್ಬರ ಮಧ್ಯೆ ಇರೋ ಅಂತಹ ಈ ಸಮಸ್ಯೆಯಿಂದ ಪಾಠ ಕಲ್ತಿದ್ರಿಂದ ನನಗೆ ಈ ಇಮೋಷನ್ಸ್ನ ಅವಶ್ಯಕತೆ ಇಲ್ಲ. ನಾನು ಈ ಇಮೋಷನ್ನ ನನ್ನ ಮೈಂಡ್, ಬಾಡಿ, ಸ್ಪಿರಿಟಿಂದ ರಿಲೀಸ್ ಮಾಡ್ತಾಯಿದ್ದೀನಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ನನ್ನ ಫೀಲಿಂಗ್ಸ್ನ ನಾನು ಸರಿಯಾಗಿ ನಿಮಗೆ ತೋರಿಸಿಕೊಳ್ಳದೇ ಇದ್ದದಕ್ಕಾಗಿ ಪ್ಲೀಸ್ ಫರ್ಗಿವ್ ಮೀ. ನನಗಾದರೂ ಓಪನೋ ಇಂದ ಹೀಲ್ ಮಾಡೋದು ಹೇಗೆ ಅಂತ ಗೊತ್ತಿದೆ, ಆದರೆ ಅದರ ಜ್ಞಾನ ನಿಮಗೆ ಲವಲೇಶನೂ ಇಲ್ಲ. ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಈ ಓಪನೋ ಪ್ರೇಯರನ್ನು ನನ್ನ ಜೀವನದಲ್ಲಿ ತಂದಿದ್ದಕ್ಕಾಗಿ. ಐ ಲವ್ ಯು ಫಾರ್ ಎವ್ರಿಥಿಂಗ್. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಡಿಯರ್ ಎಮೋಷನ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಸೊ ಸರ್ಕ್ಯುಲರ್ ಮೋಷನಲ್ಲಿ ನೀವು ಹಾರ್ಟ್ ಮೇಲೆ ಕೈ ಆಡಿಸ್ತಾ ಇದ್ದೀರಾ. ಸೊ ಈ ಪ್ರೇಯರನ್ನು ಹೇಳ್ತಾ ಆ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ನೀವು ಕೈ ಆಡಿಸ್ತಾ ಇದ್ದಾಗ ಸೊ ಒಂದೊಂದೇ ಎಮೋಷನ್ಸ್ನ ನಿಮ್ಮ ಮನಸ್ಸಿಂದ ಹೊರಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಅಂತ ಫೀಲ್ ಮಾಡಿ. ಸೊ ಅದು ಕಪ್ಪನೆಯ ಹೊಗೆಯ ರೀತಿಯಲ್ಲಿ ನಿಮ್ಮ ಮನಸ್ಸಿನಿಂದ ಹೊರಗಡೆ ಹೋಗಿ ಯೂನಿವರ್ಸ್ ಜೊತೆ ಸೇರಿಕೊಂಡು ಬಿಳಿಯ ಬೆಳಕಾಗಿ ಕನ್ವರ್ಟ್ ಆಗಿದೆ ಅಂತ ಫೀಲ್ ಮಾಡಿ. ಸೊ ಅದು ಹೈಯರ್ ಸೆಲ್ಫಿಂದ ಬೆಳಕಾಗಿ ಮತ್ತು ಪ್ರೀತಿಯಾಗಿ ಕನ್ವರ್ಟ್ ಆಗಿದೆ. ಡಿಯರ್ ಎಮೋಷನ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಡಿಯರ್ ಎಮೋಷನ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಡಿಯರ್ ಎಮೋಷನ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. Dear emotions, I am sorry, please forgive me, thank you, I love you. Dear emotions, I am sorry, please forgive me, thank you, I love you. Dear emotions, I am sorry, please forgive me, thank you, I love you. ಯಾವ ವ್ಯಕ್ತಿ ಮಧ್ಯೆ ನಿಮಗೆ ಸಮಸ್ಯೆ ಇದೆ, ಆ ವ್ಯಕ್ತಿ ನಿಮ್ಮ ಮುಂದೆ ಕೂತಿದ್ದಾರೆ ಅಂತ ವಿಜುವಲೈಸ್ ಮಾಡಿ. ಸೊ ಇಬ್ಬರು ಎದುರು ಬದ್ರು ಕೂತಿದ್ದೀರಾ, ಅವರ ಕೈಯನ್ನು ನೀವು ಪ್ರೀತಿಯಿಂದ ಹಿಡ್ಕೊಂಡಿದ್ದೀರಾ. ಸೊ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೀರಾ. ಸೊ ಅವರು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಸೊ ನಿಮ್ಮ ಎಮೋಷನ್ಸ್ನ ಪ್ರತಿರೂಪನೇ ಅವರು. ಹಾಗಾಗಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಈಗ ಹೇಳೋ ಪ್ರೇಸಸ್ನ ಅವ್ರಿಗೆ ಹೇಳಿ. ಡಿಯರ್ ಪರ್ಸನ್ ಅಂದಾಗ ವ್ಯಕ್ತಿಯ ಹೆಸರು ಹೇಳಿ ಅಥವಾ ರಿಲೇಷನ್ಶಿಪ್ ಆದರೂ ಹೇಳಬಹುದು. ಡಿಯರ್ ಪರ್ಸನ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ರೀತಿ ಹೇಳುವಾಗ ನಿಮ್ಮಿಬ್ಬರ ಬಾಡಿಯಿಂದನೂ ಕೂಡ ಹೊಗೆಯ ರೀತಿಯಲ್ಲಿ ನಿಮ್ಮಿಬ್ಬರ ಮಧ್ಯೆ ಇದ್ದಂತಹ ಬ್ಲಾಕೇಜಸ್, ಅನ್ವಾಂಟೆಡ್ ಫೀಲಿಂಗ್ಸ್ ಏನಿದೆ ಅದು ಎವಾಪರೇಟ್ ಆಗಿ ಹೊರಗಡೆ ಹೋಗ್ತಾ ಇದೆ. ನೀವಿಬ್ಬರೂ ಕ್ಲೆನ್ಸ್ ಆಗ್ತಾ ಇದ್ದೀರಾ ಅಂತ ಫೀಲ್ ಮಾಡಿ. ಡಿಯರ್ ಪರ್ಸನ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು.
Dear person, I'm sorry, please forgive me, thank you, I love you. Dear person, I'm sorry, please forgive me, thank you, I love you. Dear person, I'm sorry, please forgive me, thank you, I love you. Dear person, I'm sorry, please forgive me, thank you, I love you. ಆ ಕಪ್ಪು ಹೊಗೆ ಹೊರಗಡೆ ಹೋಗ್ತಾ ಅದರ ಬದಲಿಗೆ ಬಿಳಿಯ ಬೆಳಕು ನಿಮ್ಮ ದೇಹವನ್ನು ಆವರಿಸ್ತಾ ಇದೆ. ಅದು ಪ್ರೀತಿಯ ಬೆಳಕು, ಆ ಯೂನಿವರ್ಸಿಂದ ಬಂದಂತಹ ಪ್ರೀತಿಯ ಬೆಳಕು ನಿಮ್ಮಿಬ್ಬರನ್ನು ಆವರಿಸ್ಕೊಂಡು ನಿಮ್ಮಿಬ್ಬರ ಸಂಬಂಧ ತುಂಬ ಚೆನ್ನಾಗಾಗ್ತಾಯಿದೆ ಅಂತ ಫೀಲ್ ಮಾಡಿ. ಅದು ಕೇವಲ ಲವ್ ರಿಲೇಷನ್ಶಿಪ್ಪೇ ಆಗಬೇಕಾಗಿಲ್ಲ, ಅಂದರೆ ನಿಮ್ಮ ಸ್ಪೌಸೇ ಅಥವಾ ಲವರೇ ಆಗಬೇಕು ಅಂತಿಲ್ಲ. ಸೊ ಯಾವುದೇ ಸಂಬಂಧ ಆದರೂ ಕೂಡ ನೀವು ಇದರಿಂದ ಹೀಲ್ ಮಾಡ್ಬೋದು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಸೊ ಈಗ ನಿಮ್ಮಿಬ್ಬರ ಮಧ್ಯೆ ಉತ್ತಮವಾದ ಬಾಂಧವ್ಯ ಬೆಸೆದಿದೆ ಅಂತ ಫೀಲ್ ಮಾಡ್ತಾ ನಿಧಾನವಾಗಿ ಈ ಮೆಡಿಟೇಷನಿಂದ ಹೊರಗೆ ಬನ್ನಿ. ಸೊ ನಿಧಾನವಾಗಿ ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡಿ, ಬ್ರೀದ್ ಇನ್, ಬ್ರೀದ್ ಔಟ್. ಸೊ ನಿಮ್ಮ ಎರಡೂ ಕೈಗಳನ್ನು ಉಜ್ಜಿ ಆ ಬಿಸಿ ಶಾಖವನ್ನು ನಿಮ್ಮ ಬಾಡಿಲೆಲ್ಲಾದರೂ ಪೇನ್ ಅನ್ನಿಸ್ತಾ ಇದ್ದರೆ ಅಲ್ಲಿಗೆ ಹೀಲ್ ಮಾಡಿ ಆ ಬಿಸಿ ಶಾಖವನ್ನು ಕೊಡಿ. ಸೊ ಅದೇನು ಪೇನ್ ಇದೆಯಲ್ಲ ಅದು ಮೆಮೊರೀಸ್ ಈಚೆ ಬರ್ತಾ ಇರೋದರ ಸಂಕೇತ. ಸೊ ಹಾಕ್ಲಿಕ್ಕೆ ಬರಬಹುದು, ಕಣ್ಣಲ್ಲಿ ನೀರು ಬರಬಹುದು, ನಿದ್ದೆ ಬರ್ಬೋದು. ಸೊ ಇದೆಲ್ಲ ಹೀಲಿಂಗ್ ಆಗ್ತಾಯಿದೆ ಅನ್ನೋದರ ಸಂಕೇತ. ಸೊ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇದನ್ನು ಕಂಟಿನ್ಯೂಸ್ ಆಗಿ 21 ಡೇಸ್ ಖಂಡಿತ ಮಾಡಿ ನಿಮ್ಮ ಸಂಬಂಧನ ಉತ್ತಮಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಯಾರ್ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರ ಅವಶ್ಯಕತೆ ಇರೋವಂಥವ್ರಿಗೆ ಶೇರ್ ಮಾಡಿ, ಬೆಲ್ ಬಟನನ್ನು ಹಿಟ್ ಮಾಡಿ. ಥ್ಯಾಂಕ್ ಯು.